ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರಿಂದ ಹಿಡಿದು ದೇಶದ ಹಿರಿಯ ನಾಯಕರ ಸೇವೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಆಗಾಗ ಶ್ರಮಿಸೋದುಂಟು. ಸಂಸತ್ತಿನ ಹಲವು ಬಾರಿ ಗಾಂಧಿ ಕುಟುಂಬವನ್ನ ಟಾರ್ಗೆಟ್ ಮಾಡಲು ಕಾಂಗ್ರೆಸ್ ಪಾರ್ಟಿಗೆ ಖರ್ಗೆ ಅವರ ಕೆಲಸವನ್ನ ಪ್ರಧಾನಿಗಳು ಅದೆಷ್ಟೋ ಬಾರಿ ನೆನಪಿಸಿದ್ರು. ಇನ್ನು ನರೇಂದ್ರ ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗ್ತೇನೆ ಎಂದು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು ಹೇಳಿದ್ರು. ಚುನಾವಣಾ ಪ್ರಚಾರದ ಅಬ್ಬರದಲ್ಲಿ ಹೇಳಿದ್ದಂಥ ಮಾತನ್ನ ಮನಸ್ಸಿಗೆ ಹಾಕಿಕೊಳ್ಳದಂಥ ಮೋದಿ ಅವರು ದೇಶ ಬಿಟ್ಟು ಹೋಗೋದು ಬೇಡ, ನಮ್ಮ ಮನೆಯಲ್ಲಿ ಇರಲಿ ಎಂದು ಜಾಣ್ಮೆಯ ತಿರುಗೇಟನ್ನ ಕೂಡ ನೀಡಿದ್ರು. ಇದಾದ ನಂತರ ಮೊದಲ ಬಾರಿಗೆ ದೇವೇಗೌಡರು ಸಂಸತ್ತಿನಲ್ಲಿದ್ದಂಥ ಸಿ.ಎಸ್. ಪುಟ್ಟರಾಜು ಜೊತೆಗೆ ಅವರ ನಿವಾಸಕ್ಕೆ ಹೋಗಿದ್ರು. ಗೌಡರನ್ನ ಮನೆಯ ಬಾಗಿಲಿಗೆ ಬಂದು ಸ್ವಾಗತಿಸಿದ್ರು. ಮೋದಿ ಅಂದು ತೋರಿದ ಗೌರವ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು. ಈಗ ಅದೇ ರೀತಿ ಗೌರವವನ್ನ ತಮ್ಮ ವಿರೋಧಿ ಬಣದ ಶರದ್ ಪವಾರ್ ಕಡೆಯೂ ಕೂಡ ತೋರಿಸಿದ್ದಾರೆ. ರಾಜಕಾರಣದಲ್ಲಿ ಪಕ್ಷ ಮತ್ತು ಸಿದ್ಧಾಂತಗಳು ಬೇರೆ ಬೇರೆ ಇರಬಹುದು ಎಂದು ಹಲವು ಬಾರಿ ಹೇಳ್ತಾ ಇರುವಂತಹ ಮೋದಿ ಚೆನ್ನೈಯಲ್ಲಿ ಕರುಣಾನಿಧಿ ಅವರನ್ನ ಅವರ ನಿವಾಸದಲ್ಲಿ ಭೇಟಿಯಾಗಿದ್ರು. ಸದ್ಯ ಮರಾಠಿ ಕಾರ್ಯಕ್ರಮವೊಂದರಲ್ಲಿ ಶರದ್ ಪವಾರ್ ಅವರಿಗೆ ಪ್ರೀತಿ ಗೌರವವನ್ನ ಮೋದಿ ತೋರಿಸಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಜೊತೆಗಿನ ಮೈತ್ರಿಗೂ ಮುನ್ನವೂ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಜೊತೆ ಉತ್ತಮ ಒಡನಾಟವನ್ನ ದೇವೇಗೌಡರ ಕುಟುಂಬ ಹೊಂದಿದೆ. 2024ರ ಲೋಕಸಭಾ ಚುನಾವಣೆ ಮೇಲಂತೂ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಇನ್ನಷ್ಟು ಗಟ್ಟಿಯಾಗಿದೆ. ಆ ಕಾರಣಕ್ಕಾಗಿಯೇ 2 ಸ್ಥಾನವನ್ನ ಹೊಂದಿದ್ರೂ ಬೃಹತ್ ಕೈಗಾರಿಕಾ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಒಲಿದಿದೆ.